ನಮಸ್ಕಾರ ಸ್ನೇಹಿತರೆ, ಸಕ್ಸಸ್ ರೀಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಒಬ್ಬ ಶ್ರೀಮಂತ ವ್ಯಕ್ತಿ ತನ್ನ ಜೀವನದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಂಡಿರ್ತಾನೆ ಅಂದ್ರೆ ಅವನು ಅಷ್ಟೊಂದೆಲ್ಲ ಸಂಪಾದಿಸೋಕೆ, ಅವನು ಅಷ್ಟೊಂದೆಲ್ಲ ರೀಚ್ ಆಗಕ್ಕೆ ಅವನು ಫಾಲೋ ಮಾಡಿರ್ತಕ್ಕಂಥ ಸೀಕ್ರೆಟ್ಸ್ ರೂಲ್ಸ್ಗಳು ಯಾವ್ಯಾವು ಅಂತ ಹೇಳಿರೋ ಒಂದೊಳ್ಳೆ ಪುಸ್ತಕದ ಬಗ್ಗೆ ನಾವು ಇವತ್ತು ನೋಡೋಣ. ಬನ್ನಿ ಹಾಗಿದ್ರೆ ಶುರು ಮಾಡೋಣ. ಇವತ್ತು ನಾನು ನಿಮ್ಗೆ ಹೇಳಕ್ ಹೋಗ್ತಾ ಇರೋ ಪುಸ್ತಕ ಒಬ್ಬ ಯಶಸ್ವಿ ಉದ್ಯಮಿ ಮತ್ತು ಹೂಡಿಕೆದಾರರು ಆದ ನಾವಲ್ ರವಿಕಾಂತ್ ರವರ ದ ಆಲ್ಮನ್ಯಾಕ್ ಆಫ್ ನಾವಲ್ ರವಿಕಾಂತ್ ಪುಸ್ತಕದ ಬಗ್ಗೆ ತಿಳಿದುಕೊಳ್ಳೋಣ. ಲೇಖಕರು ಮೊದಲನೇ ಹಂತದಲ್ಲಿ ಹೇಳುತ್ತಾರೆ ವೆಲ್ತ್ ವರ್ಸಸ್ ಮನಿ, ಅಂದರೆ ಹಣ ಮತ್ತು ಸಂಪತ್ತು. ಹೌದು, ಹಣ ಎಂದರೆ ನಾವು ಕೆಲಸ ಮಾಡಿದಾಗ ಸಿಗುವುದು. ಅದೇ ಸಂಪತ್ತು ಎಂದರೆ ನೀವು ಕೆಲಸ ಮಾಡದಿದ್ದರೂ ಕೂಡ ನಿಮಗೋಸ್ಕರ ಹಣವನ್ನು ಕೊಡುವ ಒಂದು ವ್ಯವಸ್ಥೆ. ಉದಾಹರಣೆಗೆ, ಒಂದು ಉದ್ಯೋಗ, ನೀವು ದಿನಾಲೂ ಅದಕ್ಕೋಸ್ಕರ ನೀವು ಕೆಲಸವನ್ನು ಮಾಡಬೇಕು. ಅದೇ ನೀವು ಯಾವುದೋ ಮನೆ ಕಟ್ಟಿಸಿ ಬಾಡಿಗೆ ಕೊಟ್ಟರೆ ಅಥವಾ ಒಂದು ಜನರಿಗೆ ಕಲಿಸುವಂತಹ ಒಂದು ಕೋರ್ಸನ್ನು ರೆಡಿ ಮಾಡಿದರೆ ಅದು ಕಂಟಿನ್ಯೂ ಆಗಿ ಸೇಲ್ ಆಗ್ತಿರುತ್ತೆ, ಅದರಿಂದ ನಿಮಗೆ ಅಮೌಂಟ್ ಬರ್ತಿರುತ್ತೆ. ಈ ರೀತಿಯ ಸ್ಟ್ರಾಟಜಿಯನ್ನು ನಾವಲ್ ರವಿಕಾಂತ್ ರವರು ವೆಲ್ತ್ ವರ್ಸಸ್ ಮನಿ ಎಂದು 2 ಭಾಗಗಳಾಗಿ ವಿಂಗಡಿಸಿ ನಮಗೆ ತಿಳಿಸುತ್ತಾರೆ. ಲೇಖಕರು ಎರಡನೇ ಹಂತದಲ್ಲಿ ಹೇಳುತ್ತಾರೆ ಸ್ಪೆಸಿಫಿಕ್ ನಾಲೆಡ್ಜ್, ಅಂದರೆ ವಿಶೇಷವಾದ ಜ್ಞಾನ. ಎಲ್ಲರಿಗೂ ಗೊತ್ತಿರುವ ಕೌಶಲ್ಯಕ್ಕಿಂತ ನಿಮಗೆ ಮಾತ್ರ ವಿಶಿಷ್ಟವಾಗಿ ಗೊತ್ತಿರುವ ಕೌಶಲ್ಯವು ಹೆಚ್ಚು ಮೌಲ್ಯವಾಗಿರುತ್ತದೆ. ಉದಾಹರಣೆಗೆ, ಎಲ್ಲರೂ ಕನ್ನಡವನ್ನು ಬರೆಯಲು ಬರುತ್ತೆ. ಆ ಕನ್ನಡವನ್ನು ಕೆಲವೊಬ್ಬರು ಸುಂದರವಾಗಿ ಆಕರ್ಷಕವಾಗಿ ಬರೆಯುತ್ತಾರೆ ಮತ್ತು ಆ ಆಕರ್ಷಕವಾದ ಬರಹ ಅವರದ್ದಾಗಿರುತ್ತದೆ. ಈ ವಿಶೇಷ ಕೌಶಲ್ಯವು ನಮ್ಮಲ್ಲಿ ಇರಬೇಕು. ಈ ರೀತಿಯಾದ ವಿಶಿಷ್ಟವಾಗಿ ಸ್ಕಿಲ್ಸ್ಗಳನ್ನು ನಮ್ಮಲ್ಲಿ ಬೆಳೆಸಿಕೊಳ್ಳಬೇಕು ಎಂದು ಲೇಖಕರು ಈ ಒಂದು ಹಂತದಲ್ಲಿ ನಮಗೆ ತಿಳಿಸಿದ್ದಾರೆ. ಲೇಖಕರು 3ನೇ ಹಂತದಲ್ಲಿ ಹೇಳಿದ್ದಾರೆ ಲರ್ನ್ ಟು ಸೆಲ್, ಎಂದರೆ ನೀವು ಮಾರಾಟ ಮಾಡುವುದನ್ನು ಕಲಿಯಿರಿ ಎಂದು ಲೇಖಕರು ಇದರಲ್ಲಿ ಹೇಳಿದ್ದಾರೆ. ಹೌದು, ನೀವು ಎಷ್ಟೇ ಪ್ರತಿಭಾವಂತರಾಗಿದ್ದರೂ, ನೀವು ಎಷ್ಟೇ ದೊಡ್ಡ ಬಿಸ್ನೆಸ್ ಮೆನ್ ಆಗಿದ್ದರೂ, ನಿಮ್ಮಲ್ಲಿರುವ ಆ ಪ್ರಾಡಕ್ಟ್ ಮತ್ತು ಆ ಜ್ಞಾನವನ್ನು 4 ಜನಕ್ಕೆ ತಿಳಿಯುವ ರೀತಿ ಮಾಡದಿದ್ದರೆ ನಿಮ್ಮಲ್ಲಿರುವ ಆ ಪ್ರಾಡಕ್ಟ್ ಮತ್ತು ಜ್ಞಾನ ಎರಡೂ ವೇಸ್ಟ್. ಉದಾಹರಣೆಗೆ, ನೀವು ಒಂದು ಪ್ರಾಡಕ್ಟ್ ನ ರೆಡಿ ಮಾಡಿರ್ತೀರ, ಅದನ್ನು ನೀವು ಮಾರ್ಕೆಟಿಂಗ್ ಮಾಡಲಿಲ್ಲ ಅಂದ್ರೆ, ಆ ಪ್ರಾಡಕ್ಟ್ ಮಾಡಿದ್ದು ಸೇಲ್ ಆಗಲಿಲ್ಲ ಎಂದರೆ ನಿಮ್ಮ ಆ ಪರಿಶ್ರಮ ಅಲ್ಲಿ ವೇಸ್ಟ್ ಆಗುತ್ತೆ. ಹೌದು, ಈ ಒಂದು ಹಂತದಿಂದ ಲೇಖಕರು ನಮಗೆ ಹೇಳುವುದೇನೆಂದರೆ ಮಾರ್ಕೆಟಿಂಗ್ ಮತ್ತು ಕಮ್ಯುನಿಕೇಶನ್ ಕಲಿಯಬೇಕು ಎಂದು ಲೇಖಕರು ಈ ಒಂದು ಹಂತದಲ್ಲಿ ನಮಗೆ ತಿಳಿಸಿದ್ದಾರೆ. ಲೇಖಕರು 3ನೇ ಹಂತದಲ್ಲಿ ಹೇಳುತ್ತಾರೆ ಲೆವರೇಜಸ್. ಇದರ ಅರ್ಥ ಕಡಿಮೆ ಪರಿಶ್ರಮದಿಂದ ಹೆಚ್ಚು ಫಲಿತಾಂಶವನ್ನು ಪಡೆದುಕೊಳ್ಳುವುದು. ಹೌದು, ಇದರಲ್ಲಿ ಲೇಖಕರು 4 ಭಾಗಗಳಾಗಿ ವಿಂಗಡಿಸುತ್ತಾರೆ. ಅದರಲ್ಲಿ ಮೊದಲನೆಯದ್ದು ಲೇಬರ್, ಅಂದರೆ ಇತರ ಸಹಾಯವನ್ನು ಪಡೆದುಕೊಂಡು ಅವರ ಕೌಶಲ್ಯಗಳನ್ನು ನಾವು ಬಳಸಿಕೊಂಡು ನಮ್ಮ ಆದಾಯವನ್ನು ಹೆಚ್ಚು ಮಾಡಿಕೊಳ್ಳುವುದು, ನಮ್ಮ ಪ್ರೊಡಕ್ಟಿವಿಟಿಯನ್ನು ನಾವು ಜಾಸ್ತಿ ಮಾಡುವುದು. ಹಾಗೇನೆ 2ನೇ ಭಾಗದಲ್ಲಿ ಹೇಳುತ್ತಾರೆ ಕ್ಯಾಪಿಟಲ್, ಅಂದರೆ ಹಣವನ್ನು ಬಳಸಿಕೊಂಡು ನಾವು ಮೌಲ್ಯವನ್ನು ಸೃಷ್ಟಿಸುವುದು ಮತ್ತು ಇನ್ನಷ್ಟು ಹಣ ಹೆಚ್ಚು ಮಾಡುವುದು. ನೀವು ಕಟ್ಟಿಸಿದ ಮನೆ ಬಾಡಿಗೆ ಬರುತ್ತಿರುತ್ತದೆ, ನೀವು ಬಿಲ್ಡ್ ಮಾಡಿದ ಬಿಸ್ನೆಸ್ನಿಂದ ನಿಮಗೆ ಹಣ ಬರುತ್ತಿರುತ್ತದೆ. ಹಾಗೇನೆ ನಿಮ್ಮ ಕೋರ್ಸ್ಗಳು ಸೇಲ್ ಆಗ್ತಲೇ ಇರುತ್ತವೆ. ಈ ರೀತಿಯಾದ ಒಂದು ವ್ಯವಸ್ಥೆಯನ್ನು ಲೇಖಕರು ಕ್ಯಾಪಿಟಲ್ ಎಂದು ಕರೆದಿದ್ದಾರೆ. ಹಾಗೇನೆ ಲೇಖಕರು 3ನೇ ಭಾಗವನ್ನು ಕೋಡ್ ಲೆವರೇಜಸ್ ಎಂದು ಹೇಳಿದ್ದಾರೆ. ಎಂದರೆ ಇದರ ಅರ್ಥ ನೀವು ಆ್ಯಪ್ಸ್ ಅಥವಾ ವೆಬ್ಸೈಟ್ಸ್ ಅಥವಾ AI ಟೂಲ್ಸ್ ಮತ್ತು ಸಾಫ್ಟ್ವೇರ್ಗಳನ್ನು ಮಾಡಿಕೊಡುವುದು. ಹೀಗೆ ಮಾಡುವುದರಿಂದ ಒಂದು ಸಾಫ್ಟ್ವೇರ್ ಅನ್ನು ಲಕ್ಷಾಂತರ ಜನ ಬಳಸುತ್ತಾರೆ, ಇದರಿಂದ ನಮಗೆ ಆದಾಯ ಹೆಚ್ಚುತ್ತದೆ. ಹಾಗೇನೆ ಲೇಖಕರು 4ನೇ ಭಾಗದಲ್ಲಿ ಹೇಳುತ್ತಾರೆ ಮೀಡಿಯಾ. ಇದರ ಅರ್ಥ ಒಂದು ನ್ಯೂಸ್ ಚಾನೆಲ್ ಮಾಡಿ ಅಥವಾ ಸೋಷಿಯಲ್ ಮೀಡಿಯಾ ಪೇಜನ್ನು ಓಪನ್ ಮಾಡಿ, ಕಮ್ಯುನಿಟಿ ಪೇಜನ್ನು ಓಪನ್ ಮಾಡಿ, ಅದರಲ್ಲಿ ನಾವು ಕೊಡುವಂತಹ ನ್ಯೂಸ್ ಅನ್ನು ಲಕ್ಷಾಂತರ ಜನಗಳು ವೀಕ್ಷಿಸುತ್ತಾರೆ. ಇದರಿಂದ ನಮಗೆ ತುಂಬಾನೇ ಹೆಚ್ಚು ಲಾಭ ಸಿಗುತ್ತದೆ. ಇದನ್ನೇ ಲೇಖಕರು ಮೀಡಿಯಾ ಲೆವರೇಜ್ ಎಂದು ಕರೆದಿದ್ದಾರೆ. ಹಾಗೇನೆ ಲೇಖಕರು ಇಂದಿನ ಕಾಲದಲ್ಲಿ ಮೀಡಿಯಾ ಮತ್ತು ಟೆಕ್ನಾಲಜಿ ಲೆವರೇಜಸ್ಗೆ ಹೆಚ್ಚು ಮಹತ್ವ ಎಂದು ಹೇಳಿದ್ದಾರೆ. ಇಲ್ಲಿಗೆ ಈ 4 ಭಾಗಗಳು ಮುಕ್ತಾಯವಾದವು. ಕೊನೆಗೆ ಲೇಖಕರು 6ನೇ ಹಂತದಲ್ಲಿ ಹೇಳುತ್ತಾರೆ ಪರ್ಸನಲ್ ಬ್ರ್ಯಾಂಡಿಂಗ್, ಅಂದರೆ ನಿಮ್ಮ ವ್ಯಕ್ತಿತ್ವದ ಮೌಲ್ಯವನ್ನು ಜಗತ್ತಿಗೆ ಪರಿಚಯಿಸಿ ಹಾಗೂ ಆ ವ್ಯಕ್ತಿತ್ವದ ಮೌಲ್ಯವನ್ನು ಹೆಚ್ಚಿಸಿ. ಹೌದು, ನಿಮ್ಮನ್ನು ನೀವು ಒಂದು ಪರ್ಸನಲ್ ಬ್ರ್ಯಾಂಡ್ ಆಗಿ ನಿಮ್ಮನ್ನು ನೀವು ಬೆಳೆಸಿಕೊಳ್ಳಿ. ಅದೇ ವೀಕ್ಷಕರೇ, ರಾಜಾಹುಲಿ ಮೂವಿನಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಹೇಳ್ತಾರಲ್ಲ,
ಅದು ಯಾವ ಡೈಲಾಗ್ ಅಂತ ನಾನು ಹೇಳಲ್ಲ, ನೀವೇನೆ ಕಮೆಂಟ್ ಮಾಡಿ. ಸರಿಯಾಗಿದ್ರೆ ಈ ಒಂದು ಹಂತದಿಂದ ಲೇಖಕರು ತಮ್ಮ ವ್ಯಕ್ತಿತ್ವದ ಮೌಲ್ಯವನ್ನು ವೃದ್ಧಿಸಬೇಕೆಂದು ತಿಳಿಸಿದ್ದಾರೆ. ಸರಿ, ಹಾಗಿದ್ರೆ ಈ ಪುಸ್ತಕ ತುಂಬಾ ಮಾಹಿತಿಯನ್ನು ಒಳಗೊಂಡಿದ್ದು ನಾನು ಬರೀ ಒಂದೇ ಪಾರ್ಟಲ್ಲಿ ಇದನ್ನ ಚಿಕ್ಕದಾಗಿ ಹೇಳಿ ಮುಗಿಸೋದಕ್ಕೆ ಇಷ್ಟಪಡೋದಿಲ್ಲ. ಇದರಲ್ಲಿರುವ ಮಾಹಿತಿಯನ್ನು ಸಂಪೂರ್ಣವಾಗಿ ವಿವರಿಸಿ ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಸೆಕೆಂಡ್ ಪಾರ್ಟ್ಗೆ ಕಾಯ್ತಾ ಇರಿ. ಹಾಗೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.